ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ನಾನು ವನಿಜಾ ಮಲ್ನಾಡು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ರವೆ ಉಂಡೆನ ಬೇರೆ ಎಲ್ಲ ಮಾಡೋ ರೀತಿ ಅಲ್ಲ, ಇದೇ ಡಿಫ್ರೆಂಟಾಗಿ ಮಾಡೋ ರೀತಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನಾನು ಇವಾಗ ಒಂದೊಂದಾಗಿ ಹಾಕ್ಕೊಂಡು ಹೋಗ್ತೀನಿ. ನಾನೊಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಹುರಿದು ತೆಗೆದಾದ್ಮೇಲೆ ಈ ಥರ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ಹುರಿದು ತೆಗೆದಾದ್ಮೇಲೆ ನಾನು 3 ಪಾವು ಅಂದರೆ 3/4 kg ರವೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇವಾಗ ಉರಿತಾ ಇರೋ ಮಧ್ಯೆ ನಾನು ಬೆಣ್ಣೆನಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು ಬೆಣ್ಣೆನಲ್ಲೇ ವಿಶೇಷವಾಗಿ ಫ್ರೆಶ್ ಬೆಣ್ಣೆನಲ್ಲಿ ರವೆ ಉಂಡೆ ಹೇಗೆ ಮಾಡೋದು ಅನ್ನೋದನ್ನು ಇದರಲ್ಲಿ ನೋಡ್ಬೋದು ನೀವು. ಒಂದು 150 ಗ್ರಾಮ್ ಬೆಣ್ಣೆ ಇದೆ. ಅಷ್ಟು ಬೆಣ್ಣೆ ಈ 3 ಪಾವು ಅಂದರೆ 3/4 kg ರವೆಗೆ ಸಾಕಾಗುತ್ತೆ. ನೀವು ಬೇಕು ಅಂದರೆ ಇನ್ನೂ ತುಂಬ ಹಾಕೋಬೋದು. ಇವತ್ತಿನ ಡಯಟ್ ಯುಗದಲ್ಲಿ ಅಷ್ಟು ಬೇಡ ಅನಿಸುತ್ತೆ, ಹಾಕಿರೋವಷ್ಟೇ ಸಾಕು ಅನಿಸುತ್ತೆ. ಚೆನ್ನಾಗಿ ಇದನ್ನು ಕೂಡ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ನೀಟಾಗಿ ನೋಡಿ ಎಲ್ಲದನ್ನು ಅದು ಗಮ್ಮಂತ ಪರಿಮಳ ಬರಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕು. ಇಲ್ಲ ಅಂದರೆ ಚೆನ್ನಾಗಾಗಲ್ಲ. ಮತ್ತು ಹುರಿದಿದ್ದಾಯಿತು. ಈಗ ನಾನು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದು 3 ಪಾವು ಸಕ್ಕರೆ ಬೇಕಾಗುತ್ತೆ. 3 ಪಾವು ರವೆಗೆ 3 ಪಾವು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನೂ ಕೂಡ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಈ ಸಣ್ಣದಾಗಿ ತುಪ್ಪದಲ್ಲಿ ಕರೆದಿದ್ನಲ್ವಾ ಗೋಡಂಬಿ ದ್ರಾಕ್ಷಿ, ಅದನ್ನು ಕೂಡ ಗೋಡಂಬಿ ಮತ್ತು ಬಾದಾಮಿನ ದ್ರಾಕ್ಷಿ ಹಾಕಿಲ್ಲ. ತುಂಬ ದಿನ ಇಡಕ್ಕೆ ಬರೋದಿಲ್ಲ ಅಂದ್ಕೊಂಡು ದ್ರಾಕ್ಷಿ ಹಾಕಿಲ್ಲ. ನಾನು ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೂರು ಟೇಸ್ಟಿಗೆ ಉಪ್ಪು, ಅಂದರೆ ಎಕ್ಸ್ಟ್ರಾರ್ಡಿನರಿ ರುಚಿ ಕೊಡುತ್ತೆ ಅನ್ನೋ ಉದ್ದೇಶಕ್ಕೆ ಒಂದು ಸ್ವಲ್ಪ ಉಪ್ಪು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಕೊಬ್ಬರಿನ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಅಷ್ಟು ಬೆಣ್ಣೆನೂ ಕೂಡ ಹಾಕಿದ್ದೀನಿ. ಈಗ ಅದು ಮುದ್ದೆ ಕಟ್ಟಕ್ಕೆ ಬರುತ್ತಾ ನೋಡ್ಕೊಳ್ಬೇಕು, ಉಂಡೆ ಮಾಡ್ಕೊಳಕ್ಕೆ ಬರಬೇಕಲ್ವಾ ಲಾಡು. ಇದಕ್ಕೆ ನಾನು ಇವಾಗ ಎಕ್ಸ್ಟ್ರಾ ಮತ್ತು ಹಾಲಿನ ಪೌಡ್ರು ಒಂದು 3 ಸ್ಪೂನಷ್ಟು ಹಾಲಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾರ್ಡಿನರಿ ರುಚಿ ಕೊಡುತ್ತೆ ಇದು. ತುಂಬಾ ಟೇಸ್ಟಾಗಿರುತ್ತೆ, ತಿನ್ನೋದಕ್ಕೆ ಸಖತ್ತು ರುಚಿಯಾಗಿರುತ್ತೆ. ಹಾಗಾಗಿ ನಾನು ಎಕ್ಸ್ಟ್ರಾರ್ಡಿನರಿಯಾಗಿ 3 ಸ್ಪೂನು ಹಾಲಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಂಗೆ ಉರಿತಾ ಅದು ಉಂಡೆ ಕಟ್ಟಲಿಕ್ಕೆ ಬರುತ್ತೆ. ಕಾಯಿ ತುರಿ ಹಾಕ್ತಾ ಇದ್ದರೆ ಚೆನ್ನಾಗಾಗಲ್ಲ ನೋಡಿ. ಕೊಬ್ಬರಿ ತುರಿ ಹಾಕ್ಕೊಳ್ಳೇಬೇಕು. ಕೊಬ್ಬರಿ ತುರಿನೇ ಬೇಕು ಇದಕ್ಕೆ, ಕಾಯಿ ತುರಿ ಆಗಲ್ಲ, ಕೊಬ್ಬರಿ ತುರಿನೇ ಬೇಕು. ಇವಾಗ ನಾನು ಕೊಬ್ಬರಿ ತುರಿ ಹಾಕ್ಕೊಳ್ತೀನಿ. ಸುಮ್ಮನೆ 3 ಉಂಡೆ ಹೇಗೆ ಬರುತ್ತೆ ಪ್ಲೈನಾಗಿ ಕಟ್ಟಿದ್ರೆ ಅಂತ ಸುಮ್ಮನೆ ಕಟ್ತಾಯಿದ್ದೀನಿ ಅಷ್ಟೇ. ರವೆ ಉಂಡೆ ಅಂದಮೇಲೆ ಕೊಬ್ಬರಿ ತುರಿ ಹಾಕ್ಕೊಂಡ್ರೇ ಅದು ಟೇಸ್ಟು ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಕೊಬ್ಬರಿ ಪುಡಿನ ಹಾಕ್ಕೊಳ್ಬೇಕು. ನಾನು ಕೊಬ್ಬರಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಕೊಬ್ಬರಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಅದನ್ನು ನಾನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಉಂಡೆ ಲಾಡು ಕಟ್ಟೋದಕ್ಕೆ ಒಂದು ಅದಕ್ಕೆ ಬರುತ್ತೆ, ಅಲ್ಲಿವರೆಗೆ ನೀವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನೀರು ಅಥವಾ ಹಾಲು ಏನೂ ಸೇರಿಸ್ಕೊಳ್ತಾ ಇಲ್ಲ. ಹಾಲು ಸೇರಿಸ್ಕೊಂಡು ಕಟ್ಟೋದನ್ನು ಲಾಸ್ಟಲ್ಲಿ ನಾನು ಸ್ವಲ್ಪ ತೋರಿಸ್ತೀನಿ. ಇವಾಗ ಇದು 1 ತಿಂಗಳಾದರೂ ಕೆಡಲ್ಲ, ಹಾಗೇ ಇರುತ್ತೆ. ಹಾಗಾಗಿ ನಾನು ಹಾಗೇ ಪ್ರಯತ್ನಪಟ್ಟು ಬಿಸಿಯಾಗಿರುವಾಗಲೇ ಕಟ್ತಾಯಿದ್ದೀನಿ. ಹೀಗೆ ಕಟ್ಕೊಳ್ಬೇಕು. ಇದು ತುಂಬ ದಿನ ಇರುತ್ತೆ, ತಿಂಗಳುಗಟ್ಟಲೆ ಇಟ್ಟರೂ ಏನೂ ಹಾಳಾಗಲ್ಲ. ಅದೇ ನೀವು ಹಾಲು ಅಥವಾ ನೀರನ್ನು ಮಿಕ್ಸ್ ಮಾಡಿದ್ರೆ 3 ದಿನಕ್ಕೆಲ್ಲ ಬೂಸ್ಟ್ ಬಂದುಬಿಡುತ್ತೆ. ಪೊಂಗಲ್ಸು ಬೂಸ್ಟ್ ಬಂದು ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಅಷ್ಟರೊಳಗೆ ತಿನ್ನಬೇಕು ಅಷ್ಟನ್ನು.
ತುಂಬ ಮಾಡಿರೋದ್ರಿಂದ ತುಂಬ ದಿನ ಇಡಬೇಕು ಅನಿಸಿದ್ರೆ ನೀವು ಈ ಮೆಥಡನ್ನೇ ಫಾಲೋ ಮಾಡಬೇಕು. ನೋಡಿ ಉಂಡೆ ಕಟ್ಟಿದ್ದಾಯಿತು ಎಲ್ಲ. ನೋಡಿ ಇದು ಏನು ಹಾಲು ನೀರು ಮಿಕ್ಸ್ ಇಲ್ಲದೇ ಕಟ್ಟಿರೋವಂಥ ಉಂಡೆ. ಇದು ತಿಂಗಳಾದರೂ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೀರು ಅಥವಾ ಹಾಲನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕಟ್ಟಿರೋ ಅಂಥ ಉಂಡೆ, ಇದು ಕಟ್ಟೋದಕ್ಕೆ ಈಸಿ ಆಗುತ್ತೆ. ಇದು ತುಂಬ ದಿನ ಇರಲ್ಲ, ಬೇಗ ಮೆತ್ತಗಾಗುತ್ತೆ, ಬೂಸ್ಟ್ ಬರುತ್ತೆ ಮತ್ತು ಫಂಗಲ್ ಬರುತ್ತೆ. ಅದರಿಂದ ನೀವು 3 ದಿನದಲ್ಲಿ ತಿಂದು ಖಾಲಿ ಮಾಡಬೇಕು. ಇದನ್ನು ನೀವು ತಿಂಗಳಿಟ್ರೂ ಇದೇನೂ ಆಗಲ್ಲ, ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಪ್ರೊಸೀಜರ್ನೇ ನೀವು ಫಾಲೋ ಮಾಡಿ. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಈ ರವೆ ಉಂಡೆ. ಇದೇ ಥರ ನೀವು ಉಂಡೆ ಮಾಡಿಕೊಂಡು ತಿಂಗಳಾನುಗಟ್ಟಲೆ ಇಟ್ಕೊಂಡು ಅಥವಾ ನೆಂಟರು ಮನೆಗೆ ಎಲ್ಲರೂ ಹೋಗೋದಾದರೆ ತೊಗೊಂಡು ಹೋಗೋದಕ್ಕೆಲ್ಲ ಅನುಕೂಲ ಆಗುತ್ತೆ. ಈ ಥರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ಥರ ಇದು ಮೆತ್ತಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಾಗಲ್ಲ. ಇದಾದರೆ ತುಂಬ ಚೆನ್ನಾಗಿರುತ್ತೆ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.